ಬಂಧಿಯಾಗದಿರು ಮನವೇ ಇಲ್ಲ ನಮಸ್ಕಾರ. ಪರ್ವತರಾಜನ ಮಗಳು ಪಾರ್ವತಿ ಅಪರೂಪದ ಚೆಲುವೆ. ಆಗ ತಾನೇ ಅವಳು ಯೌವನೆಯಾಗಿರುತ್ತಾಳೆ. ತಂದೆ ಪರ್ವತರಾಜ ತನ್ನ ಮಗಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಸಹಜ ಅಭಿಲಾಷೆಯನ್ನು ಹೊಂದಿರುತ್ತಾನೆ. ಆಗ ಅವನಿಗೆ ಒಳಗದ್ದು ಜಗದ್ರಕ್ಷಕ ಪರಮೇಶ್ವರ. ಲೋಕದೊಡೆಯನಿಗೆ ತನ್ನ ಮಗಳನ್ನು ಕೊಡಬೇಕು ಎಂಬುವ ಅಪರಿಮಿತ ಆಸೆ. ಆದರೂ ಅದನ್ನು ಇತರರ ಎದುರು ಹೇಳಿಕೊಳ್ಳಲು ಮತ್ತಷ್ಟು ಹಿಂಜರಿಕೆ, ಸಕಾರಣವಲ್ಲದ ಮುಜುಗರ. ಹೀಗಿರುವಾಗ ಒಂದೊಮ್ಮೆ ಲೋಕ ಸಂಚಾರಿ ನಾರದ ಮಹರ್ಷಿಗಳು, ರಾಜನೇ, ನಿನ್ನ ಮಗಳು ಪಾರ್ವತಿ ಪರಮೇಶ್ವರನ ಅರ್ಧಾಂಗಿಯಾಗುತ್ತಾಳೆ ಎಂದು ಹೇಳುತ್ತಾರೆ. ನಾರದರ ಮಾತನ್ನು ಕೇಳಿ ಪರ್ವತರಾಜನಿಗೆ ತುಂಬ ಸಂತೋಷವಾಗುತ್ತದೆ. ಆದರೆ ಅದನ್ನು ಪರಮೇಶ್ವರನ ಹತ್ತಿರ ಹೇಳಿಕೊಳ್ಳಲು ಮತ್ತದೇ ಹಿಂಜರಿಕೆ. ಎಲ್ಲಿ ತನ್ನ ಬೇಡಿಕೆಯನ್ನು ಪರಮೇಶ್ವರ ಒಪ್ಪಿಕೊಳ್ಳದೆ ತಿರಸ್ಕರಿಸುವನೋ ಎಂಬ ಆತಂಕ. ಪರ್ವತರಾಜನಿಗೆ ಪರಮೇಶ್ವರನ ಬಗೆಗೆ ಇರುವ ಅತಿಯಾದ ಗೌರವ, ಧನ್ಯತೆಯ ಭಾವ, ಇದರ ಜೊತೆಗೆ ತನ್ನದೇ ಸಜ್ಜನ ಸ್ವಭಾವ, ಸಂಸ್ಕಾರ ಅಡ್ಡಿಯಾಗಿ ಬಿಡುತ್ತದೆ. ತನ್ನ ಮನೋಭಿಲಾಷೆಯನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ನಾರದರು ಮತ್ತೆ ಮತ್ತೆ ಖಂಡಿತವಾಗಿಯೂ ನಿನ್ನ ಮಗಳು ಪಾರ್ವತಿ ಪರಮೇಶ್ವರನ ಅರ್ಧಾಂಗಿಯಾಗುತ್ತಾಳೆ ಎಂದು ನುಡಿದರೂ ಕೂಡ ಪರ್ವತರಾಜ ತನ್ನ ಇಚ್ಛೆಯನ್ನು ಪರಮೇಶ್ವರನ ಹತ್ತಿರ ವ್ಯಕ್ತಪಡಿಸಲು ಮತ್ತೆ ಮತ್ತೆ ಹಿಂಜರಿಯುತ್ತಲೇ ಹೋಗುತ್ತಾನೆ. ನಮ್ಮ ನಡೆಯು ಇದಕ್ಕಿಂತ ಭಿನ್ನವೇನೂ ಆಗಿ ಇರುವುದಿಲ್ಲ. ಯಾವುದೋ ಒಂದಷ್ಟು ಕಟ್ಟಳೆಗೆ ಒಳಗಾಗಿ ನಾವು ನಮ್ಮ ಬಯಕೆಗಳನ್ನು ನಮ್ಮಲ್ಲಿಯೇ ಬಚ್ಚಿಟ್ಟುಕೊಳ್ಳುತ್ತೇವೆ, ಮನದಲ್ಲಿಯೇ ಮಂಡಿಗೆ ತಿನ್ನುತ್ತೇವೆ. ಅವುಗಳನ್ನು ವ್ಯಕ್ತಪಡಿಸುವ ಗೋಜಿಗೆ ಹೋಗುವುದೇ ಇಲ್ಲ. ಇದು ಮೇಲ್ನೋಟಕ್ಕೆ ನಮ್ಮ ಸೌಜನ್ಯದ ಸ್ವಭಾವಕ್ಕೆ ಸಮರ್ಥನೆ ನೀಡಿದರೂ ಇದೊಂದು ದೌರ್ಬಲ್ಯವೇ ಸರಿ. ಇದು ನಮ್ಮ ಕನಸುಗಳು ಸಾಕಾರಗೊಳ್ಳಲು ಅಡ್ಡಿಯಾಗಿ ನಿಲ್ಲುತ್ತದೆ. ಕೆಲವು ಬಾರಿ ನಮ್ಮ ವಿನಂತಿಗಳು ಕೂಡ ಇತರರ ಅಪೇಕ್ಷೆಗಳು ಆಗಿರುವ ಸಾಧ್ಯತೆಯನ್ನು ನಾವು ಅಲ್ಲಗಳೆಯಲಾಗುವುದಿಲ್ಲ. ಇತರರಿಗೆ ತೊಂದರೆ ಕೊಡದ, ಅವರ ಮನಸ್ಸನ್ನು ಘಾಸಿಗೊಳಿಸದ, ಒತ್ತಾಯವನ್ನು ಹೇರದ, ಪ್ರೀತಿಯಿಂದ ಕೇಳುವ ನಮ್ಮ ಕೋರಿಕೆಗಳು ಖಂಡಿತವಾಗಿ ಅಸಂಬದ್ಧವಂತೂ ಅಲ್ಲ. ಅವುಗಳು ನಮಗೆ ಭಾಗ್ಯದ ಬಾಗಿಲನ್ನು ತೆರೆಯಬಹುದು. ಹಾಗಾಗಿಯೇ ಹಿಂಜರಿಕೆಯನ್ನು ಒಂದಷ್ಟು ದೂರ ಸರಿಸಿ ವಿನಯವಂತಿಕೆಯಿಂದ ಕೇಳುವುದನ್ನು ರೂಢಿಸಿಕೊಳ್ಳೋಣ. ನಮ್ಮ ಅಭಿಪ್ರಾಯಗಳನ್ನು ಮಂಡಿಸೋಣ. ಇದರಿಂದ ನಮ್ಮ ಬದುಕು ಸಾರ್ಥಕಗೊಳ್ಳಬಹುದು. ನಮಸ್ಕಾರ.